ನನ್ನ ನಲ್ಮೆಯ ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಇಂದಿನ ಅವಧಿಯಲ್ಲಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಪಾರ್ಟ್ ಫಸ್ಟಲ್ಲಿ ಅಭ್ಯಾಸ 5.1 ಹಾಗೂ ಅಭ್ಯಾಸ 5.2 ಎಲ್ಲ ಲೆಕ್ಕಗಳನ್ನು ಇಲ್ಲಿ ನಾವು ಅಧ್ಯಯನ ಮಾಡ್ತಾ ಹೋದ್ವಿ. ವಿದ್ಯಾರ್ಥಿಗಳೇ, ಅಭ್ಯಾಸ 5.2 ಅಲ್ಲಿ 5 ಲೆಕ್ಕಗಳನ್ನು ನಾವು ಪಾರ್ಟ್ ಫಸ್ಟಲ್ಲಿ ಡಿಸ್ಕಸ್ ಮಾಡಿದ್ವಿ. ಹಾಗಾಗಿ ಅದರ ಮುಂದಿನ ಲೆಕ್ಕಗಳನ್ನು ಅಭ್ಯಾಸ 5.2 ಅಲ್ಲಿರುವಂತಹ ಮುಂದಿನ ಲೆಕ್ಕಗಳನ್ನು ನಮ್ಮ ಪಾರ್ಟ್ ಸೆಕೆಂಡಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಈ ಪಾಠಕ್ಕೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ 15 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದ ಒಂದು ಜಾವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನುಂಟು ಮಾಡುತ್ತದೆ. ಜಾದಿಂದ ಉಂಟಾದ ಲಘು ವೃತ್ತಖಂಡ ಮತ್ತು ಅಧಿಕ ವೃತ್ತಖಂಡ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಕೊಡಲ್ಪಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಈ ಪ್ರಶ್ನೆಗೆ ಪರಿಹಾರ ಏನು ಅನ್ನೋದನ್ನು ನೋಡ್ತಾ ಹೋದರೆ, ಇಲ್ಲಿ ಚಿತ್ರವನ್ನು ತೆಗೆದುಕೊಂಡಾಗ AOB ಅನ್ನುವಂಥದ್ದು ಒಂದು ಟ್ರಯಾಂಗಲ್ ಆಗಿ ನಿಮಗೆ ಕಂಡು ಬರ್ತಾ ಇದೆ. OA ಮತ್ತು OBಗಳು ಏನೋ ಈ ವೃತ್ತದ ತ್ರಿಜ್ಯಗಳು. ಹಾಗಾಗಿ OA ಅಂದರೆ 15 ಸೆಂಟಿಮೀಟ್ರು, OB ಅಂದರೆ 15 ಸೆಂಟಿಮೀಟ್ರು. O ಅನ್ನು ತೊಗೊಂಡ್ರೆ 60 ಡಿಗ್ರಿ ಕೋನ ನಾವು ನೋಡಲ್ಪಡ್ತೀವಿ. ಹಾಗೆಯೇ ABಯನ್ನು ಸೇರಿಸಿದಾಗ ಆ ಉಳಿದಿರುವಂತಹ ಪ್ರದೇಶ ಲಘು ವೃತ್ತಖಂಡ ಆಗಿರುತ್ತೆ. ಇದಕ್ಕೆ ಆಪೋಸಿಟ್ ಆಗಿರುವಂತಹ ಏನು ಉಳಿದಿರುವಂತಹ ಪ್ರದೇಶ ಹೆಚ್ಚಾಗಿ ಕಂಡು ಬರ್ತಿದೆ. ಹಾಗಾಗಿ ಅದನ್ನು ಅಧಿಕ ವೃತ್ತಖಂಡ ಅಂಥೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಚಿತ್ರ ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಸೊ ಇದಕ್ಕೆ ಹೇಗೆ ನಾವು ಪರಿಹಾರವನ್ನು ಕಂಡುಹಿಡಿಯೋದು, ಬನ್ನಿ ನೋಡ್ತಾ ಹೋಗೋಣ. ವೃತ್ತದ ತ್ರಿಜ್ಯ ಅಂದರೆ R ಎಷ್ಟಿದೆ? 15 ಸೆಂಟಿಮೀಟರ್ ಇದೆ. ದಟ್ ಈಸ್ ಗಿವನ್, ಕೊಟ್ಟಿರುವಂಥದ್ದು. ಸೊ ತ್ರಿಭುಜ AOBಯಲ್ಲಿ ಕೋನ AOB ಮತ್ತು ಕೋನ A ಕೋನ B 60 ಡಿಗ್ರಿ. ಹಾಗೆಯೇ OA OB 15 ಸೆಂಟಿಮೀಟರ್. ದೇರ್ಫೋರ್ ಸಮಬಾಹು ತ್ರಿಭುಜ AOBಯ ವಿಸ್ತೀರ್ಣ √3/4 ಇಂಟು OA ಹೋಲ್ ಸ್ಕ್ವೇರ್. ಸೊ √3/4 ಇಂಟು 15 ಹೋಲ್ ಸ್ಕ್ವೇರ್. ಸೊ 15 225 √3/4 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿ ಕರಿತೀವಿ. √3 ಇದರ ವ್ಯಾಲ್ಯೂ 1.73. ಸೊ ವಿದ್ಯಾರ್ಥಿಗಳ ಅಲ್ಲಿಗೆ ಎರಡನ್ನು ಗುಣಿಸ್ಬಿಟ್ಟು 4ರಿಂದ ಭಾಗಿಸಿದಾಗ ನಮಗೆ 97.3 ಸೆಂಟಿಮೀಟರ್ ಸ್ಕ್ವೇರ್ ಅಂಥೇಳಿ ಬರುತ್ತೆ. AB ವೃತ್ತ ಕಂಸವು ಉಂಟು ಮಾಡುವ ಕೋನ 60 ಡಿಗ್ರಿ ಆಗಿದೆ ಅಂತ ಹೇಳಿ ಕೊಡಲ್ಪಟ್ಟಿದ್ದಾರೆ. ಹಾಗಾದರೆ 60 ಡಿಗ್ರಿ ಕೋನ ಉಂಟು ಮಾಡುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 60/360 ಇಂಟು πr² ಅಂತೇಳಿ ಕರಿತೀವಿ. ವಿದ್ಯಾರ್ಥಿಗಳ ಇಲ್ಲಿ ಬೆಲೆಗಳನ್ನೆಲ್ಲ ಆದೇಶಿಸಿದಾಗ 60/360 ಇಂಟು 3.14 ಇಂಟು 15 ಸೆಂಟಿಮೀಟರ್ ಸ್ಕ್ವೇರ್. ಸೊ ಅಲ್ಲಿಗೆ 0 ಕ್ಯಾನ್ಸಲ್, 6 1 6 6. ನೆಕ್ಸ್ಟ್ ಏನಾಗುತ್ತೆ, ಮತ್ತು ಅಗೇನ್ 3ಇಂದ ಡಿವೈಡ್ ಆಗುತ್ತೆ, 3 5 3 2. ಸೊ ಅಲ್ಲಿಗೆ ವಿದ್ಯಾರ್ಥಿಗಳು ಉಳಿಯೋದು 2ಇಂದ ಭಾಗಿಸಿದಾಗ 1.57 ಬರುತ್ತೆ, ಇಂಟು 15 75. ಸೊ 1.57 ಇಂಟು 75 ಇವೆರಡನ್ನು ಗುಣಿಸಿದರೆ 117.75 ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಕರೆಯಲ್ಪಡ್ತೀವಿ. ಸೊ ಇಲ್ಲಿ ಲಘು ವೃತ್ತಖಂಡದ ತ್ರಿಜ್ಯವನ್ನು ಅಥವಾ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ಸಮಬಾಹು ತ್ರಿಭುಜ ಯಾವುದು AOB ವಿಸ್ತೀರ್ಣ. ಸೊ ಇದರಲ್ಲಿ ಇದನ್ನು ಕಳೆದಾಗ ನಮಗೆ ಬರೋದೇ ಲಘು ವೃತ್ತಖಂಡದ ವಿಸ್ತೀರ್ಣ ಅಂಥೇಳಿ ಕರೆಯಲ್ಪಡ್ತೀವಿ. ಸೊ ಹಾಗಾದರೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಬೆಲೆಗಳನ್ನು ಆದೇಶಿಸಿದರೆ 117.75 ಮೈನಸ್ 97.3 ಅಂಥೇಳಿ ಕರಿತೀವಿ. ಸೊ ಅಲ್ಲಿಗೆ ವಿದ್ಯಾರ್ಥಿಗಳೇ ಕಳೆದ್ರೆ 20.4 ಸೆಂಟಿಮೀಟರ್ ಸ್ಕ್ವೇರ್ ಅಂಥೇಳಿ ಹೇಳುವಂಥದ್ದು. ಹಾಗೆಯೇ ಅಧಿಕ ವೃತ್ತಖಂಡದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಮೈನಸ್ ಲಘು ವೃತ್ತಖಂಡದ ವಿಸ್ತೀರ್ಣ. ಅಲ್ಲಿಗೆ πr² ಮೈನಸ್ 20.4 ಸೆಂಟಿಮೀಟರ್ ಸ್ಕ್ವೇರ್. ಸೊ ಅಲ್ಲಿಗೆ 3.14 ಇಂಟು 15 ಮೈನಸ್ 20.4. ಸೊ ಅಲ್ಲಿಗೆ ವಿದ್ಯಾರ್ಥಿಗಳ ಕ್ಯಾಲ್ಕುಲೇಟ್ ಮಾಡಿದರೆ 686.1 ಸೆಂಟಿಮೀಟರ್ ಸ್ಕ್ವೇರ್ ಅಂಥೇಳಿ ಬರುತ್ತೆ. ಸೊ ಇಲ್ಲಿ ಗುಣಿಸೋದು ಕಳೆಯೋದು ಇದನ್ನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ ಅಲ್ಲ ವಿದ್ಯಾರ್ಥಿಗಳೇ. ಸೊ ಇದು ನಿಮಗೆ 8th 7th ಮತ್ತು 9th ಸಿಕ್ಕಾಬಟ್ಟೆ ವರ್ಕೌಟ್ ಮಾಡಿದ್ದೀರಾ. ಹಾಗಾಗಿ ಈ ಸಿಂಪಲ್ ಆಗಿರುವಂತಹ ಕ್ಯಾಲ್ಕುಲೇಷನ್ ಪಾರ್ಟನ್ನು ನಾನು ಹೇಳಕ್ಕೆ ಹೋಗಲ್ಲ. ಎಲ್ಲಿ ಡಿಫಿಕಲ್ಟ್ ಇರುತ್ತೋ ಅಲ್ಲಿ ಮಾತ್ರ ಹೇಳ್ತಾ ಹೋಗ್ತೀನಿ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಲೆಕ್ಕದ ಪರಿಹಾರ ಏನು ಅನ್ನೋದು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಅಲ್ವಾ? ಏನು ಡೌಟ್ ಇಲ್ಲಲ್ವಾ? ಓಕೆ. ಹಾಗಾದರೆ ವಿದ್ಯಾರ್ಥಿಗಳೇ, ಮುಂದಿನ ಲೆಕ್ಕಗಳು 7, 8, 9.
ಸೊ ಇಷ್ಟು ಲೆಕ್ಕಗಳನ್ನು ವಿದ್ಯಾರ್ಥಿಗಳೇ ನಾನು ನಿಮಗೆ ಬಿಟ್ಟಿದ್ದೀನಿ ವರ್ಕೌಟ್ ಮಾಡೋಕ್ಕೆ. ಸೊ ಹಾಗಾಗಿ ಮುಂದಿನ ಲೆಕ್ಕ 10ನೇ ಲೆಕ್ಕವನ್ನು ತೆಗೆದುಕೊಂಡ್ರೆ, ಒಂದು ಕೊಡೆಯು ಸಮ ಅಂತರದಲ್ಲಿ 8 ಕಡ್ಡಿಗಳನ್ನು ಹೊಂದಿದೆ. ಕೊಡೆಯು 45 ಸೆಂಟಿಮೀಟರ್ ತ್ರಿಜ್ಯವಿರುವ ಚಪ್ಪಟೆಯಾದ ವೃತ್ತವೆಂದು ಭಾವಿಸಿ. 2 ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಿದೆ. ಸೊ ಅಲ್ಲಿಗೆ ವಿದ್ಯಾರ್ಥಿಗಳ ಅಂಬ್ರೆಲಾವನ್ನು ಕೊಡಲ್ಪಟ್ಟಿದ್ದಾರೆ. ಕೊಡೆಯಲ್ಲಿರುವ ಕಡ್ಡಿಗಳ ಸಂಖ್ಯೆ 8. ಕೊಡೆಯು ಚಪ್ಪಟೆಯಾದಾಗ ತ್ರಿಜ್ಯ 45 ಸೆಂಟಿಮೀಟ್ರು. ಹಾಗಾದರೆ ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣ ಒಟ್ಟು ವಿಸ್ತೀರ್ಣ ಡಿವೈಡ್ ಬೈ ಕಡ್ಡಿಗಳ ಸಂಖ್ಯೆ. ಸೊ ಅಲ್ಲಿಗೆ πr² ಡಿವೈಡ್ ಬೈ 8. ಸೊ 22 ಡಿವೈಡ್ ಬೈ 7 ಇಂಟು 45 ಹೋಲ್ ಸ್ಕ್ವೇರ್ ಡಿವೈಡ್ ಬೈ 8. ಸೊ ಅಲ್ಲಿಗೆ ವಿದ್ಯಾರ್ಥಿಗಳು ಇದನ್ನ ಕ್ಯಾಲ್ಕುಲೇಟ್ ಮಾಡಿದರೆ 44,550 ಡಿವೈಡ್ ಬೈ 56. ಸೊ ಅಲ್ಲಿಗೆ ಡಿವೈಡ್ ಮಾಡಿದರೆ 22,275 ಡಿವೈಡ್ ಬೈ 28. ಸೊ ಅಗೇನ್ 28ರಿಂದ ಇದನ್ನು ಭಾಗಿಸ್ಬೇಕು. ಸೊ ಭಾಗಿಸಿದಾಗ 795.5 ಸೆಂಟಿಮೀಟರ್ ಸ್ಕ್ವೇರ್ ಅಂಥೇಳಿ ಬರುತ್ತೆ. ಸೊ ಈ ರೀತಿಯಾಗಿ ಕ್ರಮಗಳ ಕಡ್ಡಿಗಳ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾಗತ್ತೆ. ಸೊ ವಿದ್ಯಾರ್ಥಿಗಳೇ, ಇದು ಕೂಡ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 11ನೇದು ಕೂಡ ನಾವು ಹಿಂದಿನದಲ್ಲಿ ಅವಧಿಯಲ್ಲಿ ಮಾಡಿರುವಂತಹ ಪ್ರಶ್ನೆಗೆ ಸಂಬಂಧಪಟ್ಟಿರುವಂತಹ ಕ್ಯಾಲ್ಕುಲೇಷನ್ ಪಾಠ ಆಗಿದೆ. ಅಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋದು. ಹಾಗಾಗಿ ವಿದ್ಯಾರ್ಥಿಗಳೇ ಇದು ಈಸಿ ಇರೋದ್ರಿಂದ ಈ ಲೆಕ್ಕವನ್ನು ಕೂಡ ನಾನು ನಿಮಗೆ ಬಿಡಲ್ಪಟ್ಟಿದ್ದೇನೆ. ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ, ನೀರಿನ ಒಳಭಾಗದಲ್ಲಿರುವ ಬಂಡೆಗಳ ಬಗ್ಗೆ ಎಚ್ಚರಿಸಲು ಒಂದು ದೀಪಸ್ತಂಭವು 80 ಡಿಗ್ರಿ ಕೋನವಿರುವ ತ್ರಿಜ್ಯಾಂತರ ಖಂಡದಲ್ಲಿ 16.5 ಕಿಲೋಮೀಟರ್ ದೂರಕ್ಕೆ ಕೆಂಪು ಬೆಳಕನ್ನು ಹರಡುತ್ತದೆ. ಹಡಗುಗಳನ್ನು ಎಚ್ಚರಿಸುವ ಈ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಿದೆ. ವಿದ್ಯಾರ್ಥಿಗಳ ಇಲ್ಲಿ ಚಿತ್ರವನ್ನು ತೆಗೆದುಕೊಂಡಾಗ AOB ಅಂತ ಹೇಳಿ ತಗೊಂಡಾಗ, ಸೊ ಇದೇನಾಗಿದೆ ಅಂದರೆ 16.5 ಕಿಲೋಮೀಟರ್ ದೂರಕ್ಕೆ ಏನಾಗಿದೆ ಅಂತೆ ಕೆಂಪು ಬೆಳಕನ್ನು ಹರಡುತ್ತೆ. ಸೊ ಇಲ್ಲಿ ಡಯಾಗ್ರಾಮಲ್ಲಿ ಕಾಣ್ತಾ ಇದೆ ನಿಮಗೆ OA ಮತ್ತು OB ಅಲ್ವಾ, ಅಲ್ಲಿ ಕೋನ 80 ಡಿಗ್ರಿಯನ್ನು ಉಂಟು ಮಾಡಿದೆ. ಹಾಗಾದರೆ ಹಡಗುಗಳನ್ನು ಎಚ್ಚರಿಸುವ ಈ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಿದೆ. ವಿದ್ಯಾರ್ಥಿಗಳ ಇಲ್ಲಿ ನಾವು ದತ್ತಾಂಶವನ್ನು ತೆಗೆದುಕೊಂಡ್ರೆ ದೀಪಸ್ತಂಭವು ಓನಲ್ಲಿರಲಿ ಅಂತಿದೆ. ಇಲ್ಲಿ ಕಾಣ್ತಿದೆ ಅಲ್ವಾ ಚಿತ್ರದಲ್ಲಿ, ದೀಪ ಹರಡುವ ಬೆಳಕಿನ ದೂರ ವೃತ್ತದ ತ್ರಿಜ್ಯವಾಗಿದೆ. ಅಂದರೆ ಯಾವುದು OA ಮತ್ತು OBಗಳು 16.5 ಕಿಲೋಮೀಟರ್. ಅದರಿಂದ ಉಂಟಾದ ತ್ರಿಜ್ಯಾಂತರ ಖಂಡದ ಕೋನ 80 ಡಿಗ್ರಿ ಅಂತೇಳಿ ಕರೆಯಲ್ಪಡ್ತೀವಿ. ದೀಪದ ಬೆಳಕು ಹರಡುವ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಸೊ ಅಲ್ಲಿಗೆ 80 ಡಿವೈಡ್ ಬೈ 360 ಇಂಟು πr² ಅಂತ ಹೇಳಿ ಕರಿತೀವಿ. ವಿದ್ಯಾರ್ಥಿಗಳ 00 ಕ್ಯಾನ್ಸಲ್. ಸೊ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದರೆ 2 ಡಿವೈಡ್ ಬೈ 9 ಇಂಟು 3.14 ಇಂಟು 16.5 ಇಂಟು 16.5 ಕಿಲೋಮೀಟರ್ ಸ್ಕ್ವೇರ್ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದರೆ 189.97 ಕಿಲೋಮೀಟರ್ ಸ್ಕ್ವೇರ್ ಅಂಥೇಳಿ ಕರೆಯುವಂಥದ್ದು. ಸೊ ಹಾಗಾದರೆ ವಿದ್ಯಾರ್ಥಿಗಳೇ, ಈ ಲೆಕ್ಕ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ನೆಕ್ಸ್ಟು 13ನೇ ಲೆಕ್ಕನೂ ಕೂಡ ನಿಮಗೆ ಬಿಡಲ್ಪಟ್ಟಿದ್ದೇನೆ, ಅದನ್ನು ನೀವೇ ವರ್ಕೌಟ್ ಮಾಡಿ ವಿದ್ಯಾರ್ಥಿಗಳೇ. ನೆಕ್ಸ್ಟು 14ನೇ ಪ್ರಶ್ನೆಗೆ ನಾವು ಬಂದಾಗ, ಈ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರಕ್ಕೆ ಗುರುತು ಹಾಕಿ ಅಂತಿದೆ. 6 ತ್ರಿಜ್ಯವಿರುವ ವೃತ್ತದಲ್ಲಿ P ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಸೊ P ಕೋನ ಹೊಂದಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ P ಡಿಗ್ರಿ ಡಿವೈಡ್ ಬೈ 360 ಡಿಗ್ರಿ ಇಂಟು πr² ಅಂತೇಳಿ ಕರಿತೀವಿ. ಸೊ ಅಲ್ಲಿಗೆ ಏನಾಗುತ್ತೆ, P ಡಿವೈಡ್ ಬೈ 360 ಇಂಟು π ಕ್ಯಾಪಿಟಲ್ R ಹೋಲ್ ಸ್ಕ್ವೇರ್ ಇಂಟು 2 ಡಿವೈಡ್ ಬೈ 2. ಸೊ ಅಲ್ಲಿಗೆ P ಡಿವೈಡ್ ಬೈ 720 ಇಂಟು 2πr² ಅಂತೇಳಿ ಕರಿತೀವಿ. ಸೊ ಹಾಗಾಗಿ ವಿದ್ಯಾರ್ಥಿಗಳ ಆಪ್ಷನಲ್ಲಿ ಡಿ ಏನಾಗಿರುತ್ತೆ ಸರಿಯಾದ ಉತ್ತರ ಅಂತ ಹೇಳಿಬಿಟ್ಟು ನಾವು ಹೇಳ್ತೇವೆ. ಹಾಗಾದರೆ ಈ ಅಭ್ಯಾಸದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಕ್ಕಿದೆ ಹಾಗೂ ಎಲ್ಲ ಸ್ಟೆಪ್ಸ್ಗಳು ಕೂಡ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ವಿದ್ಯಾರ್ಥಿಗಳೇ, ಮುಖ್ಯವಾಗಿ ಇಲ್ಲಿ ನೀವು ಸೂತ್ರಗಳನ್ನು ನೆನಪಿಟ್ಕೊಂಡಿರಬೇಕು. ತ್ರಿಜ್ಯಾಂತರ ಖಂಡ ವಿಸ್ತೀರ್ಣ, ತ್ರಿಜ್ಯಾಂತರ ಖಂಡದ ಉದ್ದ, ಗೊತ್ತಾಯ್ತಲ್ಲ. ಸೊ ಈ ರೀತಿಯಾಗಿ ನಾವು ಸೂತ್ರಗಳನ್ನು ತೆಗೆದುಕೊಂಡು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗುವಂಥದ್ದು. ಹಾಗಾದರೆ ಮುಂದಿನ ಕಾನ್ಸೆಪ್ಟನ್ನು ತಗೊಂಡ್ರೆ ಜೋಡಿಸಿದ ಸಮತಲಾಕೃತಿಗಳ ವಿಸ್ತೀರ್ಣ. ಸೊ ವಿದ್ಯಾರ್ಥಿಗಳ ಇದಕ್ಕೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ.
ಚಿತ್ರದಲ್ಲಿ ತೋರಿಸಿರುವಂತೆ ಬಾವಿನ ಉದ್ದ 56 ಮೀಟರ್ ಇರುವ ABCD ಚೌಕಾಕಾರದ ಹುಲ್ಲು ಹಾಸಿನ 2 ಅಂಚುಗಳಲ್ಲಿ 2 ವೃತ್ತಾಕಾರದ ಹೂವು ಹಾಸುಗಳಿವೆ. ವೃತ್ತಾಕಾರದ ಹೂವು ಹಾಸಿನ ಕೇಂದ್ರವು ಚೌಕಾಕಾರದ ಹುಲ್ಲು ಹಾಸಿನ ಕರ್ಣಗಳು ಛೇದಿಸುವ ಬಿಂದು O ಆದರೆ ಹೂವು ಹಾಸುವ ಹಾಗೂ ಹುಲ್ಲು ಹಾಸುಗಳ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಿದೆ. ವಿದ್ಯಾರ್ಥಿಗಳ ಡಯಾಗ್ರಾಮ್ನ ತೆಗೆದುಕೊಂಡ್ರೆ AOB ಮತ್ತು DOC ತ್ರಿಭುಜಗಳು ಉಂಟಾಗ್ತಾ ಇದೆ. ಹಾಗೆ AOD ಮತ್ತು BOC ಹೊತ್ತಾನೆ. BC ಮತ್ತು AD ಇವುಗಳ ಉದ್ದ 56 ಮೀಟರ್ ಇದೆಯಂತೆ. ಹಾಗಾಗಿ ಹುಲ್ಲು ಹಾಸಿನ ವಿಸ್ತೀರ್ಣ = 56 × 56. ಸೊ ಅಲ್ಲಿಗೆ OA = OB = X ಮೀಟರ್ಗಳಾಗಿರಲಿ ಅಂಥೇಳಿ ತೆಗೆದುಕೊಳ್ಳೋಣ. ಆದ್ದರಿಂದ x² + x² = 56 ಸ್ಕ್ವೇರ್. ಅಲ್ಲಿಗೆ 2x² = 56 × 56. ವಿದ್ಯಾರ್ಥಿಗಳಲ್ಲಿ 2 ಇಂದ ಭಾಗಿಸಿದಾಗ x² = 56 × 28 ಅಂತೇಳಿ ಕರಿತೀವಿ. ಈಗ OAB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ = 90/360 × πr². ಸೊ ಅಲ್ಲಿಗೆ 0 0 ಕ್ಯಾನ್ಸಲ್. 1/4 × πr². ಸೊ 1/4 × 22/7 × 28 × 56. ಸೊ ಅಲ್ಲಿಗೆ ವಿದ್ಯಾರ್ಥಿಗಳೇ ತ್ರಿಭುಜ AOBಯ ವಿಸ್ತೀರ್ಣ = 1/4 × 56 × 56. ಸೊ ಹಾಗಾಗಿ AOB = 90 ಡಿಗ್ರಿ. ಆದ್ದರಿಂದ ABಯ ಹಾಸಿನ ವಿಸ್ತೀರ್ಣ = 1/4 × 22/7 × 28 × 56 ಮೈನಸ್ 1/4 × 56 × 56. ಸೊ ಅಲ್ಲಿ ಏನು ಮಾಡಿದ್ದೀವಿ, ಸಮೀಕರಣ 3 ಮತ್ತು 4 ಕಳೆಯಲ್ಪಟ್ಟಿದ್ದಾವೆ. ಹಾಗಾಗಿ ಅಲ್ಲಿ ಕಾಮನ್ನ ತೆಗೆದುಕೊಂಡ್ರೆ 1/4 56 × 28. ಅಲ್ಲಿಗೆ ವಿದ್ಯಾರ್ಥಿಗಳೇ ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ ಬರುವಂಥ ಆನ್ಸರು 1/4 × 56 × 28 8/7 ಮೀಟರ್ ಸ್ಕ್ವೇರ್. ಸೊ ಇದನ್ನ ಸಮೀಕರಣ 5 ಅಂತ ಹೇಳಿ ತಗೋಣ. ಇದೇ ರೀತಿ ಇನ್ನೊಂದು ಹೂ ಹಾಸಿನ ವಿಸ್ತೀರ್ಣ 1/4 × 56 × 28 × 8/7 ಮೀಟರ್ ಸ್ಕ್ವೇರ್. ಸೊ ಇದನ್ನ ಸಮೀಕರಣ 6 ಅಂತ ತಗೊಂಡ್ರೆ ಅದರಿಂದ ಒಟ್ಟು ವಿಸ್ತೀರ್ಣ ತಗೊಂಡಾಗ ಸಮೀಕರಣ 1 ಮತ್ತು ಸಮೀಕರಣ 5 ಮತ್ತು ಸಮೀಕರಣ 6. ಸೊ ಇಷ್ಟನ್ನು ನಾವು ಕೂಡಲ್ಪಟ್ಟರೆ ಅದರಲ್ಲೂ 56 × 28 ಕಾಮನ್ ಇದೆ. ಹಾಗಾಗಿ ಔಟ್ಸೈಡ್ನ ತೊಗೊಂಡ್ರೆ ಉಳಿಯೋದು 2 + 2/7 + 2/7. ಸೊ ಅಲ್ಲಿಗೆ 28 × 56 18/7. 7ನ ಲಾಸ ತಗೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ 18/7 ಆಗುತ್ತೆ. ಸೊ ಅಲ್ಲಿಗೆ 4032 ಮೀಟರ್ ಸ್ಕ್ವೇರ್ ಅಂಥೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ ಇನ್ನೊಂದು ವಿಧಾನನೂ ಕೂಡ ಕೊಟ್ಟಿದ್ದಾರೆ. ಆ ವಿಧಾನವನ್ನು ಕೂಡ ಬಳಸ್ಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬಹುದು. ಸೊ ಹೀಗೆ ಜೋಡಿಸಿದ ಸಮತಲಾಕೃತಿಗಳ ವಿಸ್ತೀರ್ಣ ಕಂಡುಹಿಡಿಯೋದ್ರಲ್ಲಿ ಉದಾಹರಣೆ ಲೆಕ್ಕ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ವಿದ್ಯಾರ್ಥಿಗಳೇ ಇದೇ ಥರ ಉದಾಹರಣೆ 5 ಮತ್ತು ಉದಾಹರಣೆ 6 ಲೆಕ್ಕಗಳನ್ನು ಕೊಡಲ್ಪಟ್ಟಿದ್ದಾರೆ. ಇವುಗಳು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಕ್ಸಾಮ್ ದೃಷ್ಟಿಯಿಂದ ನಿಮಗೆ ಎಕ್ಸಸೈಸ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಇಲ್ಲ ಉದಾಹರಣೆ ಲೆಕ್ಕಗಳಾಗಿರಬಹುದು. ಇವೆರಡರಲ್ಲಿ ಯಾವುದಾದ್ರೂ ನಿಮಗೆ ಎಕ್ಸಾಮಲ್ಲಿ ಕೊಡೋ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಮುಂದಿನ ಎಕ್ಸಸೈಸು 5.3. ವಿದ್ಯಾರ್ಥಿಗಳೇ ಈ ಅಭ್ಯಾಸ 5.3ಯಲ್ಲಿ ನಾವು ತೆಗೆದುಕೊಂಡಾಗ ಒಟ್ಟು ಟೋಟಲ್ಲು ನಿಮಗೆ 16 ಲೆಕ್ಕಗಳನ್ನು ಇಲ್ಲಿ ಕೊಡಲಾಗಿದೆ. ಸೊ ಈ 16 ಲೆಕ್ಕಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋದಕ್ಕಿಂತ ಇದರಲ್ಲಿ ಏನು ಇಂಪಾರ್ಟೆಂಟು, ಯಾವುದು ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಇದೆ ಅಂಥ ಪ್ರಶ್ನೆಗಳನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಉಳಿದಿರೋ ಲೆಕ್ಕಕ್ಕೂ ಕೂಡ ನಾನು ನಿಮಗೆ ಪರಿಹಾರವನ್ನು ಕೊಟ್ಟಿದ್ದೇನೆ. ಸೊ ಅವುಗಳನ್ನು ಹಾಗೆ ನೀವು ವರ್ಕೌಟ್ ಮಾಡಿ. ಇಲ್ಲಿ ಮಾತ್ರ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗೋದು ಅಂಥೇಳಿ ನಾನು ಹೇಳ್ತೇನೆ. ವಿದ್ಯಾರ್ಥಿಗಳೇ ಇಲ್ಲಿ ಏನು ಈ ಪರಿಹಾರ 5.3ಗೆ ತೆಗೆದುಕೊಂಡ್ರೆ ಅಭ್ಯಾಸದ ಲೆಕ್ಕಗಳಿಗೆ ಅದರಲ್ಲಿ ಮೊದಲ ಪ್ರಶ್ನೆ ಚಿತ್ರ 5.19ನಲ್ಲಿ PQ = 24 ಸೆಂಟಿಮೀಟರ್, PR = 7 ಸೆಂಟಿಮೀಟರ್ ಮತ್ತು O ವೃತ್ತ ಕೇಂದ್ರವಾದರೆ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ. ಅಲ್ಲಿಗೆ ಈ ಪ್ರಶ್ನೆಗೆ ನಾವು ಪರಿಹಾರವನ್ನು ತೆಗೆದುಕೊಂಡ್ರೆ O ಅನ್ನೋದು ವೃತ್ತದ ಕೇಂದ್ರ, RQ ಅನ್ನೋದು ವ್ಯಾಸ O ಮೂಲಕ ಹಾದು ಹೋಗಿದೆ. ಹಾಗೆ PQ ಅನ್ನೋದು 24 ಸೆಂಟಿಮೀಟರ್ ಇದೆಯಂತೆ.
PR 7 ಸೆಂಟಿಮೀಟ್ರ್ ಇದೆಯಂತೆ. ಹಾಗಾದರೆ ಇಲ್ಲಿ ಛಾಯೆಗೊಳಿಸಿದ ಭಾಗ ಅಂದರೆ ಏನು ಶೇಡೆಡ್ ಪೋರ್ಷನ್ ಇದೆಯಲ್ಲ, ಬಣ್ಣ ಬೆಳೆದಿರುವಂಥ ಭಾಗ, ಅದು ಎಷ್ಟಿದೆ ಅನ್ನೋದನ್ನು ನಾವು ವಿಸ್ತೀರ್ಣ ಕಂಡುಹಿಡಿಯಬೇಕಾಗಿದೆ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ಪರಿಹಾರವನ್ನು ನಾವು ತೆಗೆದುಕೊಂಡ್ರೆ PQ = 24 ಸೆಂಟಿಮೀಟರ್ ಮತ್ತು PR = 7 ಸೆಂಟಿಮೀಟ್ರು. ಕೋನ P ಏನಾಗಿದೆ 90 ಡಿಗ್ರಿ, ಅಂದರೆ ಅರ್ಧ ವೃತ್ತದ ಕೋನ. ಅಂದರೆ ಅಲ್ಲಿಗೆ ಏನಾಯಿತು, ಓಕೆ, ಇದು ದತ್ತಾಂಶ ಅಂತೇಳಿ ತಗೊಳ್ತೀವಿ. ದೇರ್ಫೋರ್ QR ತ್ರಿಭುಜದ ವಿಕರ್ಣ ಮತ್ತು ಇದು ವೃತ್ತದ ವ್ಯಾಸಕ್ಕೇನಾಗಿರುತ್ತೆ, ಸಮನಾಗಿರುತ್ತೆ. ಹಾಗಾಗಿ QR² = PR² + PQ² ಅಂತೇಳಿ ಕರಿತೀವಿ. ತ್ರಿಭುಜ PRQನಲ್ಲಿ ಪೈಥಾಗೋರಸ್ ಪ್ರಮೇಯದ ಪ್ರಕಾರ QR² = 7² + 24² ಅಂತೇಳಿ ಕರಿತೀವಿ. ಸೊ ಅಲ್ಲಿಗೆ 7 7 49 + 5 76, ಸೊ ಅಲ್ಲಿಗೆ 625 ಆಯಿತು. ಇದೇನಿದು QR². ಹಾಗಾದರೆ QR ಏನಾಗುತ್ತೆ, 25 ಸೆಂಟಿಮೀಟರ್. ಏಕೆಂದರೆ 625ರ ವರ್ಗಮೂಲ 25 ಸೆಂಟಿಮೀಟರ್ ಸ್ಕ್ವೇರ್ ಅಂಥೇಳಿ ಕರೆಯುವಂಥದ್ದು. ಹಾಗಾಗಿ 25 ಸೆಂಟಿಮೀಟ್ರ್ ಆಗಿರುತ್ತೆ. ಇದಲ್ಲದಲೇ ಅಲ್ಲಿ ವಿದ್ಯಾರ್ಥಿಗಳ ನಿಮಗೆ ವಿಸ್ತೀರ್ಣ ಕೇಳಿದನ್ನು ಕಂಡುಹಿಡಿಯೋಕ್ಕೆ. ಹಾಗಾಗಿ ವೃತ್ತದ ತ್ರಿಜ್ಯ = 25/2 ಸೆಂಟಿಮೀಟರ್. ಅರ್ಧ ವೃತ್ತದ ವಿಸ್ತೀರ್ಣ ಏನಾಗಿರುತ್ತೆ, πr²/2. ಸೊ ಅಲ್ಲಿಗೆ 25 22/7 × 25/2 × 25/2 2. ಸೊ ಅಲ್ಲಿಗೆ ಇದಿಷ್ಟನ್ನು ಗುಣಿಸಿದರೆ 13,750/56. ಈಗೇನು 56ರಿಂದ ಭಾಗಿಸಿದರೆ 6,875/28 ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ಈಗೇನು 28ಇಂದ ನಾವು ಇದನ್ನು ಭಾಗಿಸಿದರೆ 245.54 ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಕರಿತೀವಿ. ಹಾಗಾಗಿ ತ್ರಿಭುಜ PQRನ ವಿಸ್ತೀರ್ಣ = 12 × PR × PQ. ಅಲ್ಲಿಗೆ 12 × 7 × 24. ಅಲ್ಲಿಗೆ 2 1 2 12 12 84 ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಕರಿತೇವೆ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ = 245.54 - 84. ಸೊ ಅಲ್ಲಿಗೆ 161.54 ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಕರೆಯಲ್ಪಡುವಂಥದ್ದು. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ಉತ್ತರ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಏನು ಡೌಟ್ ಇಲ್ಲ ಅಲ್ವಾ? ಓಕೆ, ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಸರಿ, ಚಿತ್ರ 5.20 ಅಲ್ಲಿ ಕೇಂದ್ರ O ಇರುವ 2 ಏಕಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ 7 ಸೆಂಟಿಮೀಟರ್ ಮತ್ತು 14 ಸೆಂಟಿಮೀಟರ್ ಇವೆ. ಕೋನ AOC = 40 ಡಿಗ್ರಿ. ಆದರೆ ಚಿತ್ರದಲ್ಲಿ ಛಾಯಾಕೃತ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಿದೆ. ಒಳ ವೃತ್ತದ ತ್ರಿಜ್ಯ 7 ಸೆಂಟಿಮೀಟರ್, ಹೊರ ವೃತ್ತದ ತ್ರಿಜ್ಯ 14 ಸೆಂಟಿಮೀಟರ್. ಸೊ ತ್ರಿಜ್ಯಾಂತರ ಖಂಡ ಉಂಟು ಮಾಡುವ ಕೋನದ ಅಳತೆ ಎಷ್ಟಿದೆ, 40 ಡಿಗ್ರಿ. ಹಾಗಾಗಿ OAC ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ = 40 ಡಿಗ್ರಿ / 360 × πr². ಸೊ ಅಲ್ಲಿಗೆ 0 0 ಕ್ಯಾನ್ಸಲ್, 1/9 × 22/7 × 14². ಸೊ ಅಲ್ಲಿಗೆ 1/9 × 22 × 2 × 14 ಸೆಂಟಿಮೀಟರ್ ಸ್ಕ್ವೇರ್. ಸೊ ಅಲ್ಲಿಗೆ ವಿದ್ಯಾರ್ಥಿಗಳ ಗುಣಿಸಿದರೆ 616/9 ಸೆಂಟಿಮೀಟರ್ ಸ್ಕ್ವೇರ್. OBD = ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 40 / 360 × πr². ಸೊ ಅಲ್ಲಿಗೆ 1/9 × 22/7 × ಇಲ್ಲಿ R ಚೇಂಜ್ ಆಗುತ್ತೆ, ತ್ರಿಜ್ಯ ಅಂದರೆ 7², ಹೌದಾನೆ. ಸೊ ಅಲ್ಲಿಗೆ ಕ್ಯಾಲ್ಕುಲೇಟ್ ಮಾಡಿದರೆ ವಿದ್ಯಾರ್ಥಿಗಳೇ 154/9 ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಕರಿತೇವೆ. ಸೊ ಇದೇನಿದು OBD ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಹಾಗಾದರೆ ಛಾಯೆಗೊಳಿಸಿರುವಂತಹ ಭಾಗದ ವಿಸ್ತೀರ್ಣವನ್ನು ತೆಗೆದುಕೊಂಡಾಗ ಯಾವುದನ್ನು ಕಳಿಬೇಕಾಗುತ್ತೆ? ಚಿತ್ರವನ್ನು ಗಮನಿಸಿದರೆ ವಿದ್ಯಾರ್ಥಿಗಳೇ, OAC ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ OBD ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಳಿಬೇಕಾಗತ್ತೆ. ಸೊ ಅಲ್ಲಿಗೆ 616/9 - 154/9. ಸೊ ಅಲ್ಲಿಗೆ 462/9 ಅಂತೇಳಿ ಕರಿತೀವಿ. ಅಲ್ಲಿಗೆ ಇದನ್ನು ನಾವು ಭಾಗಿಸಿದಾಗ 154/3 ಸೆಂಟಿಮೀಟರ್ ಸ್ಕ್ವೇರ್ ಅಂಥೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ಹಾಗೆ ಛಾಯೆಗೊಳಿಸಿರುವಂತಹ ಭಾಗ ಇಷ್ಟಾಗಿದೆ ಅಂಥೇಳಿ ಹೇಳುವಂಥದ್ದು. ಸೊ ಇದು ಕೂಡ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ.
ಹಾಗಾದರೆ ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆಯನ್ನು ತಗೊಂಡ್ರೆ, ಚಿತ್ರ 5.2 ಒಂದರಲ್ಲಿ ಎ ಬಿ ಸಿ ಡಿಯು 14 ಸೆಂಟಿಮೀಟರ್ ಬಾವು ಉಳ್ಳ ಚೌಕವಾಗಿದೆ ಮತ್ತು ಎ ಪಿ ಡಿ ಹಾಗೂ ಯಾವುದು ಬಿ ಪಿ ಸಿ ಅರ್ಧ ವೃತ್ತಗಳಾದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಿದೆ. ವಿದ್ಯಾರ್ಥಿಗಳೇ, ಇದಕ್ಕೆ ಪರಿಹಾರ ಏನು, ಚಿತ್ರ ಏನು ಅಂತ ತೆಗೆದುಕೊಂಡ್ರೆ, ಇಲ್ಲಿ ಚಿತ್ರವನ್ನು ನೀಡಲಾಗಿದೆ ಎ ಬಿ ಸಿ ಡಿ. ಸೊ 14 ಸೆಂಟಿಮೀಟರ್ ಇದೆ ಇದು ಬಾವುಗಳದ್ದು. ಎ ಪಿ ಡಿ ಮತ್ತು ಬಿ ಪಿ ಸಿಗಳು ಅರ್ಧ ವೃತ್ತಗಳು. ಹಾಗೆ ಇಲ್ಲೇನು ಶೇಡ್ ಪೋರ್ಷನ್ ಇದೆಯಲ್ಲ ಅದರ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕಾಗಿದೆ. ಚೌಕದ ಬಾವಿನ ಅಳತೆ 14 ಸೆಂಟಿಮೀಟ್ರು. ಅರ್ಧ ವೃತ್ತದ ವ್ಯಾಸದ ಅಳತೆ 14 ಸೆಂಟಿಮೀಟ್ರು. ಹಾಗಾದರೆ ಅರ್ಧ ವೃತ್ತದ ತ್ರಿಜ್ಯ ಏನಾಗಿರುತ್ತೆ? ವ್ಯಾಸದ ಅರ್ಧದಷ್ಟು ಅಂದರೆ ಎಷ್ಟು? 7 ಸೆಂಟಿಮೀಟ್ರು, ಹೌದಾನೆ? ಹಾಗಾಗಿ ಚೌಕದ ವಿಸ್ತೀರ್ಣ = 14 × 14. ಸೊ ಅಲ್ಲಿಗೆ 196 ಸೆಂಟಿಮೀಟರ್ ಸ್ಕ್ವೇರ್ ಅಂಥೇಳಿ ಕರಿತೇವೆ. ಅರ್ಧ ವೃತ್ತದ ವಿಸ್ತೀರ್ಣ = πr²/2. ಸೊ ಅಲ್ಲಿಗೆ 22/7 × 7 × 7. ವಿದ್ಯಾರ್ಥಿಗಳೇ 7 7 ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ 22 × 7 ಅಂದರೆ 154/2 ಅಂತಾಯಿತು. ಹೀಗೆಯೇ 2ರಿಂದ ಭಾಗಿಸಿದಾಗ 77 ಸೆಂಟಿಮೀಟರ್ ಸ್ಕ್ವೇರ್ ಅಂಥೇಳಿ ಕರಿತೀವಿ. 2 ಅರ್ಧ ವೃತ್ತಗಳ ವಿಸ್ತೀರ್ಣ = 2 × 77. ಸೊ ಅಲ್ಲಿಗೆ ವಿದ್ಯಾರ್ಥಿಗಳಿಗೆ ಗುಣಿಸಿದರೆ 154 ಸೆಂಟಿಮೀಟರ್ ಸ್ಕ್ವೇರ್ ಅಂಥೇಳಿ ಆಯಿತು. ಹಾಗಾಗಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಇದರಲ್ಲಿ ಕಳೆದ್ರೆ ನಮಗೆ ತಾನೇ ಸಿಗುವಂಥದ್ದು ಚೌಕದ ವಿಸ್ತೀರ್ಣದಲ್ಲಿ. ಸೊ ಹಾಗಾಗಿ 196 - 154 ಅಲ್ಲಿಗೆ ಎಷ್ಟು ಕಳೆದ್ರೆ 42 ಸೆಂಟಿಮೀಟರ್ ಸ್ಕ್ವೇರ್ ಅಂಥೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಮೂರನೇ ಪ್ರಶ್ನೆಗೂ ಕೂಡ ನಿಮಗೆ ಇದರ ಪರಿಹಾರ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ನೆಕ್ಸ್ಟು 4ನೇ ಪ್ರಶ್ನೆಯನ್ನು ನೋಡೋಣ. ವಿದ್ಯಾರ್ಥಿಗಳೇ, 4ನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ, ಚಿತ್ರ 5.22 ರಲ್ಲಿ 12 ಸೆಂಟಿಮೀಟರ್ ಬಾವು ಇರುವ ಸಮಬಾಹು ತ್ರಿಭುಜ OABಯ ಶೃಂಗ O ಅನ್ನು ಕೇಂದ್ರವಾಗಿಟ್ಟುಕೊಂಡು 6 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತಾಕಾರದ ಕಂಸವನ್ನು ಎಳೆದಿದೆ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಿದೆ. ವಿದ್ಯಾರ್ಥಿಗಳ AOB ಅನ್ನೋದು ಟ್ರಯಾಂಗಲ್ಲು. ಈ ಟ್ರಯಾಂಗಲ್ಗೆ O ಮೂಲಕ ಸರ್ಕಲನ್ನು ಹಾಕಾಗಿದೆ. ಸೊ ಅದು 6 ಸೆಂಟಿಮೀಟರ್ ಇದೆ. AB ಅನ್ನೋದು 12 ಸೆಂಟಿಮೀಟರ್ ಇದೆ. OAB ಒಂದು ಸಮಬಾಹು ತ್ರಿಭುಜ. ಆದ್ದರಿಂದ ಪ್ರತಿ ಕೋನ ಏನಾಗಿರುತ್ತೆ? 60 ಡಿಗ್ರಿಯನ್ನು ಹೊಂದಲ್ಪಟ್ಟಿರುತ್ತೆ. ಇದು ಗೊತ್ತಿರುವಂಥ ವಿಷಯ. ಹಾಗೆಯೇ ವೃತ್ತದ ತ್ರಿಜ್ಯವನ್ನು ತಗೊಂಡ್ರೆ 6 ಸೆಂಟಿಮೀಟರ್ ಇದೆ. ಸಮಬಾಹು ತ್ರಿಭುಜದ ಬಾಹು = 12 ಸೆಂಟಿಮೀಟ್ರು. ಹಾಗಾದರೆ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಏನಾಗಿರುತ್ತೆ? √3/4 OA². ಇದು ಸೂತ್ರ ಅಲ್ಲ ವಿದ್ಯಾರ್ಥಿಗಳೇ? ಸೊ ಅಲ್ಲಾಗಿ ಬಾಹುಗಳ ಉದ್ದವನ್ನು ಅನ್ವಯ ಮಾಡಿದಾಗ √3/4 12² ಸೊ ಅಲ್ಲಿಗೆ √3/4 ಇಂಟು ಇಲ್ಲಿ 12ಅನ್ನು ಡಿವೈಡ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಏನಾಗುತ್ತೆ? 4 × 12 3 × 12 ಸೊ 36√3 ಸೆಂಟಿಮೀಟರ್ ಸ್ಕ್ವೇರ್ ಅಂಥೇಳಿ ಕರಿತೀವಿ. ಇದು ಸಮಬಾಹು ತ್ರಿಭುಜದ ವಿಸ್ತೀರ್ಣ. ಹಾಗೆಯೇ ವೃತ್ತದ ವಿಸ್ತೀರ್ಣ πr² ತಾನೆ. r ಅಂದರೆ ಕ್ಯಾಪಿಟಲ್ ತೊಗೋಬೇಕಿಲ್ಲಿ. 22/7 × 6². ಸೊ ಅಲ್ಲಿಗೆ 22 × 36/7. ಸೊ ಅಲ್ಲಿಗೆ ವಿದ್ಯಾರ್ಥಿಗಳು ಎಷ್ಟಾಗುತ್ತೆ? 792/7 ಸೆಂಟಿಮೀಟರ್ ಸ್ಕ್ವೇರ್ ಅಂಥೇಳಿ ಕರೀತೇವೆ. 60 ಡಿಗ್ರಿ ಕೋನ ಉಂಟು ಮಾಡುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಸೊ ಅಲ್ಲಿಗೆ 60/360 × πr² ಅಂಥೇಳಿ ಕರಿತೇವೆ. 1/6 × 22/7 × 6². ಸೊ ಅಲ್ಲಿಗೆ 16 ಕ್ಯಾನ್ಸಲ್ ಆಗುತ್ತೆ. 22 × 6/7. ಸೊ ಅಲ್ಲಿಗೆ 132/7 ಆಯಿತು ಗುಣಿಸಿದ್ರೆ, ಹೌದಾನೆ? ಸೊ ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಕರಿತೀವಿ. ವಿದ್ಯಾರ್ಥಿಗಳ ಇದೇನಿದು? ನಾವು 60 ಡಿಗ್ರಿ ಕೋನ ಉಂಟು ಮಾಡಿದಾಗ ಉಂಟಾಗಿರುವಂತಹ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಹಾಗಾದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಏನಾಗುತ್ತೆ? ಸಮಬಾಹು ತ್ರಿಭುಜದ ವಿಸ್ತೀರ್ಣ ಪ್ಲಸ್ ವೃತ್ತದ ವಿಸ್ತೀರ್ಣ ಮೈನಸ್ ಯಾವುದನ್ನು ಕಳಿಬೇಕು? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ವಿದ್ಯಾರ್ಥಿಗಳು ಇದು ಅರ್ಥ ಆಗ್ತಾ ಇದೆಯಾ? ಇಲ್ಲಿ ನೋಡಿ, ನಮಗೆ ಬೇಕಾಗಿರುವಂಥದ್ದು ಯಾವುದು? ಛಾಯೆಗೊಳಿಸುವ ಭಾಗದ ವಿಸ್ತೀರ್ಣ. ಹಾಗಾಗಿ ಇಲ್ಲಿ ಸಮಬಾಹು ತ್ರಿಭುಜ ವಿಸ್ತೀರ್ಣ ಇದೆಯಲ್ವಾ, ಇದರಲ್ಲಿ ವೃತ್ತದ ವಿಸ್ತೀರ್ಣ ಇವೆರಡನ್ನು ಕೂಡಿಬಿಟ್ಟು ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡಿಟ್ಕೊಂಡಿದ್ದೀವಲ್ಲ, ಕಳೆದಾಗ ನಮಗೆ ಈ ಪೋರ್ಷನ್ ಎಷ್ಟು ಅನ್ನೋದು ಗೊತ್ತಾಗುತ್ತೆ.
ಸೊ ಅಲ್ಲಿಗೆ ಅದರ ಬೆಲೆಗಳನ್ನು ಕಂಡುಹಿಡ್ಕೊಂಡಿದ್ದೀವಿ. 36√3 ಪ್ಲಸ್ 792/7 ಮೈನಸ್ 132/7. ಸೊ ಇಲ್ಲಿ 7 ಸೇಮ್ ಇದೆ ಛೇದದಲ್ಲಿ, ಹಾಗಾಗಿ ಕಳೆದ್ರೆ 660/7 ಅಂದರೆ ಅಲ್ಲಿಗೆ ಟೋಟಲಾಗಿ ಏನಾಯಿತು 36√3 ಪ್ಲಸ್ 660/7 ಸೆಂಟಿಮೀಟರ್ ಸ್ಕ್ವೇರ್ ಅಂಥೇಳಿ ಕರಿತೀವಿ. ವಿದ್ಯಾರ್ಥಿಗಳ ಇದಿಷ್ಟು ಛಾಯಗೊಳಿಸಿದಂತಹ ಭಾಗದ ವಿಸ್ತೀರ್ಣವಾಗಿದೆ. ಹಾಗಾದರೆ 4ನೇ ಪ್ರಶ್ನೆಗೂ ಕೂಡ ನಿಮಗೆ ಉತ್ತರ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ಹಾಗಾಗಿ ಇದರ ಮುಂದಿನ ಪ್ರಶ್ನೆ ಅಂದರೆ 5ನೇ ಪ್ರಶ್ನೆಯನ್ನು ನಾವು ಪಾರ್ಟ್ 3 ಈ ಪಾಠದ ಪಾರ್ಟ್ 3 ಮುಂದಿನ ಅವಧಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾಗಿ ಇಲ್ಲಿಯವರೆಗೂ ನಾವು ಮಾಡಿರುವಂತಹ ಎಲ್ಲ ಪ್ರಶ್ನೆಗೆ ಉತ್ತರ ನಿಮಗೆ ದೊರೆತಿದೆ ಅಂತೇಳಿ ತಿಳಿತೀನಿ, ಹಾಗೂ ಎಲ್ಲ ಸ್ಟೆಪ್ಸ್ಗಳು ಕೂಡ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ವಿದ್ಯಾರ್ಥಿಗಳೇ, ಯಾವ ಪ್ರಶ್ನೆಗಳನ್ನು ಬಿಟ್ಟಿದ್ದೇನೆ ಅವುಗಳನ್ನು ನೀವು ಒಂದು ಬಾರಿ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಕ್ವಶನ್ ವಿತ್ ಆನ್ಸರ್ಸ್ನ ಬರೀಬೇಕಾಗತ್ತೆ. ನನ್ನ ನಂತರದ ಅವಧಿಯಲ್ಲಿ ನಾನು ಕರೆಕ್ಷನ್ ಮಾಡ್ತೇನೆ. ಸೊ ಹಾಗಾಗಿ ಇದರ ಮುಂದಿನ ಲೆಕ್ಕಗಳನ್ನು ಮುಂದಿನ ಅವಧಿಯಲ್ಲಿ ಅಂದರೆ ಪಾರ್ಟ್ 3 ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿಗೆ ನಮ್ಮ ಪಾರ್ಟ್ 2 ಮುಕ್ತಾಯವಾಗುತ್ತೆ. ಹಾಗಾಗಿ ಮುಂದಿನ ಅವಧಿಯನ್ನು ಮುಂದಿನ ಪಾರ್ಟ್ 3 ನೋಡೋಣ. ಅಲ್ಲಿಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.